ಚೆನ್ನಾಗಿದೆ ಸರ್, ಸ್ಟೋರಿ ಚೆನ್ನಾಗಿದೆ, ರೇಷನ್ ಕಾರ್ಡ್ ಬಗ್ಗೆ ಚೆನ್ನಾಗಿದೆ, ಫಿಲಮ್ ಸೂಪರ್, ಹುಲಿ ಬೇಸ ಇದೆ, ಚೆನ್ನಾಗಿದೆ, ಸೂಪರ್ ಚೆನ್ನಾಗಿದೆ, ಸೂಪರ್ ಚೆನ್ನಾಗಿದೆ. ಬಡವನ ಕೋಪ ದೌಡ್ಯಕ್ಕೆ ಮೂಲ ಅಂತಾರಲ್ಲ, ಆ ಥರ ಪಂಚಾಯತಿಯಲ್ಲಿ ಏನು ಅವಿನೀತಿ ಇರ್ತದೆ ಅದಕ್ಕೆ ತುಂಬ ಚೆನ್ನಾಗಿ ತೋರಿಸಿದೆ. ಚೆನ್ನಾಗಿದೆ ಸರ್. ಹಳ್ಳಿ ಸೊಗಡು ಒಳ್ಳೆ ಫಿಲ್ಮ್ ಇದೆ, ನೋಡ್ಬೋದು. ಚೆನ್ನಾಗಿದೆ, ಸೂಪರ್ ಇದೆ, ಸೂಪರ್ ಇದೆ, ತುಂಬ ಚೆನ್ನಾಗಿದೆ ಸರ್. ಪಂಚಾಯತಿಯಲ್ಲಿ ಯಾವ ಥರ ನಡೀತಾ ಇದೆ ಅನ್ನೋದೊಂದು ಈ ಫಿಲಿಮಿಂದ ತುಂಬ ಇದಾಗುತ್ತೆ. ಜನ ಇದನ್ನು ನೋಡಿ ಎಚ್ಚೆತ್ಕೊಂಬ ಸರ್. ತುಂಬ ಚೆನ್ನಾಗಿದೆ. ಎಲ್ಲ ಫ್ಯಾಮಿಲಿ ಕೂತು ನೋಡೋಂಥ ಮೂವಿ ಇದು, ಎಲ್ಲ ನೋಡಬಹುದು. ತುಂಬ ಚೆನ್ನಾಗಿದೆ. ಇಷ್ಟ ಆಯಿತು, ಇಷ್ಟ ಆಯಿತು. ಚೆನ್ನಾಗಿತ್ತು, ಒಳ್ಳೆ ಸ್ಟೋರಿ, ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಎಲ್ಲ ಹಳ್ಳಿ ಭಾಷೆ ಇರೋದ್ರ ಪರವಾಗಿಲ್ಲ, ಚೆನ್ನಾಗಿತ್ತು, ನೋಡ್ಬೋದು. ಏನಂದರೆ ಹಳ್ಳಿ ಕಡೆ ಯಾವ ಥರ ನಡೀತಾ ಇದೆ ಏನು ಅಂತ ದೌರ್ಜನ್ಯ ಮಾಡೋದೆಲ್ಲ ನೀಟಾಗಿ ಮಾಡಿದ್ದಾರೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಎಲ್ಲಿ ಏನು ಬೋರ್ ಹೊಡೆಯಲ್ಲ, ಎಲ್ಲ ಚೆನ್ನಾಗಿದೆ, ಏನು ಪರವಾಗಿಲ್ಲ, ಚೆನ್ನಾಗಿದೆ. ತುಂಬ ಚೆನ್ನಾಗಿತ್ತು, ಫ್ಯಾಮಿಲಿ ಎಲ್ಲ ನೋಡುವಂಥ ಸಿನಿಮಾ. ತುಂಬ ಚೆನ್ನಾಗಿರೋ ಪಿಕ್ಚರು, ವಿಲೇಜ್ ಟೈಪ್ ಪಿಕ್ಚರು. ಎಲ್ಲ ಆ್ಯಕ್ಟರ್ಸು ಚೆನ್ನಾಗಿರೋ ಆ್ಯಕ್ಟಿಂಗ್ ಮಾಡಿದ್ರಿ. ಥ್ಯಾಂಕ್ ಯು. ಚೆನ್ನಾಗಿದೆ ತುಂಬ ಇಷ್ಟ ಆಯಿತು. ಹಾಂ, ಎಲ್ಲ ಇಷ್ಟ, ಚೆನ್ನಾಗಿದೆ. ಚೆನ್ನಾಗಿದೆ. ಇಷ್ಟ ಆಯಿತು, ಎಲ್ಲ ಇಷ್ಟ ಆಯಿತು. ಹೌದು, ನಾವು ಆ್ಯಕ್ಚುಲಿ ತುಳುವಲ್ಲಿ ರಿಲೀಸ್ ಆಗಿದ್ದಾಗ ನೋಡಿದ್ವಿ. ನಮ್ಮ ಹತ್ತಿರದ ನೇಟಿವಿಟಿ ನಮಗೆ ಕನೆಕ್ಟ್ ಆಗಲೇಬೇಕು. ಬಟ್ ಇವತ್ತು ಏನನ್ನಿಸ್ತು ಅಂದರೆ ಕನ್ನಡದಲ್ಲಿ ಬಂದಿದೆ, ಕನ್ನಡದಲ್ಲಿ ಡಬ್ ಆಗಿದೆ, ಹೆಂಗೆ ಅನಿಸುತ್ತೆ ಅಂತ ಒಂದು ಫೀಲ್ ಇತ್ತು. ಬಟ್ ಇವಾಗ ಕಂಪ್ಲೀಟ್ ಸಿನಿಮಾ ನೋಡಿದಾಗ ಖುಷಿ ಆಯಿತು. ಡಬ್ ಮಾಡಿರೋದಂತ ಅನ್ನಿಸ್ತಾನೇ ಇಲ್ಲ. ಸೊ ಕರ್ನಾಟಕದಾದ್ಯಂತ ಇವತ್ತು ರಿಲೀಸ್ ಆಗಿದೆ. ಎಲ್ಲರ ಹತ್ರ ಮನವಿ ಮಾಡ್ಕೊಳ್ಳೋದು ಇಷ್ಟೇ, ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ. ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಇಷ್ಟ ಆದರೆ ಎಲ್ರಿಗೂ ಹೇಳಿ ಸಜೆಸ್ಟ್ ಮಾಡಿ ನೋಡೋಕ್ಕೆ. ದಸ್ಕತ್ ಅನ್ನುವಂತಹ ಒಂದು ತುಳು ಚಿತ್ರ ಇವಾಗ ಕನ್ನಡ ಚಿತ್ರ ಆಗಿದೆ. ಸೊ ಇದು ಪ್ಯಾನ್ ಇಂಡಿಯಾ ಆಗುವಂತಹ ಎಲ್ಲ ಸಾಧ್ಯತೆ ಇದೆ. ಈಗಿನ ಜನ್ರೇಷನ್ ಅವರು ಎಲ್ಲ ಮಲಯಾಳಮು, ತಮಿಳು, ತೆಲುಗು ನೋಡುವಂತಹ ವೀಕ್ಷಕರೇ ಜಾಸ್ತಿ. ಅವರ ಅಭಿರುಚಿಗೆ ತಕ್ಕಂತೆ ಒಂದು ಮಾಡಿರುವಂಥ ಸಿನಿಮಾ. ನಾನಿವತ್ತು 3ನೇ ಸಲ ನೋಡ್ತಿದ್ರು ನನಗೆ ಹೊಸದಾಗಿ ಅನ್ನಿಸ್ತಾ ಇದೆ. ಸೊ ನಿಮಗೂ ಅನಿಸುತ್ತೆ. ಆಲ್ರೆಡಿ ಚಿತ್ರತಂಡ ಗೆದ್ದಿದೆ. ಇನ್ನೂ ಎತ್ತರಕ್ಕೆ ತಗೊಂಡೋಗುವಂತಹ ಜವಾಬ್ದಾರಿ ಕನ್ನಡಿಗರಿಗೆ. ಒಳ್ಳೆಯ ಸಿನಿಮಾವನ್ನು ನೀವು ಯಾವತ್ತೂ ಕೈ ಬಿಡಲ್ಲ ಅಂತ ಗೊತ್ತು. ಸೊ ದಯವಿಟ್ಟು ಸಿನಿಮಾನ ನೋಡಿ. ಚಿತ್ರತಂಡಕ್ಕೆ ನನ್ನ ಕಡೆಯಿಂದ ಒನ್ಸ್ ಅಗೈನ್ ಆಲ್ ದ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್. ಅದೇ ತುಂಬ ಚೆನ್ನಾಗಿದೆ. ಈಗ ತಾನೇ ದಸ್ಕತ್ ಕನ್ನಡ ಮೂವಿ ಫಸ್ಟ್ ಶೋ ನೋಡಿದ್ವಿ. ಇದು ಆಲ್ರೆಡಿ ತುಳುವಲ್ಲಿ ರಿಲೀಸ್ ಆಗಿ ಸೂಪರ್ ಡೂಪರ್ ಆಗಿ ಮತ್ತು ಒಂದು ಅವಾರ್ಡ್ ಕೂಡ ಗೆದ್ದಿದೆ. ಅದ್ಭುತವಾಗಿದೆ ಸಿನಿಮಾ, ಯಾರೂ ಮಿಸ್ ಮಾಡ್ಕೋಬೇಡಿ. ಸ್ಟೋರಿ ಲೈನ್ ಇರ್ಬೋದು ಅಥವಾ ಆ್ಯಕ್ಟಿಂಗು, ಡೈರೆಕ್ಷನ್ನು, ಮ್ಯೂಸಿಕ್ಕು, ಸಿನಿಮಾಟೋಗ್ರಫಿ ಎಲ್ಲವೂ ಸಖತ್ತಾಗಿದೆ. ಒಂದು ಮಣ್ಣಿನ ಕಥೆನ ತುಂಬ ಅದ್ಭುತವಾಗಿ ಡೈರೆಕ್ಟ್ರು ಹೇಳಿದ್ದಾರೆ. ಮಿಸ್ ಮಾಡ್ಕೋಬೇಡಿ, ಎಲ್ಲರೂ ಬಂದು ದಸ್ಕತ್ ಮೂವಿನ ಥಿಯೇಟರಲ್ಲೇ ನೋಡಿ. ಸಿನಿಮಾ ದಸ್ಕತ್ ಬ್ಯೂಟಿಫುಲ್ ಸಿನಿಮಾ. ಆ್ಯಕ್ಚುಲಿ ಸಕ್ಕತ್ತಾಗಿದೆ. ಮ್ಯೂಸಿಕ್ಕು, ಎಡಿಟಿಂಗು, ಆಮೇಲೆ ಮೇಕಿಂಗು, ನಮ್ಮ ಕಾಮಿಡಿ ಕಲರ್ ಗಣೇಶ್ ಅವ್ರು ಮಾಡಿರೋದು ನಿಜವಾಗ್ಲೂ ಸಕ್ಕತ್ತಾಗಿದೆ. ಭಾಳ ವಿಭಿನ್ನವಾದ ಕಂಟೆಂಟ್ ಇದೆ ಆ್ಯಕ್ಚುಲಿ. ಸೊ ದಸ್ಕತ್ ಇರೋದೊಂದು ರುಜು. ಸೊ ನನಗಂತೂ ಈ ಸಿನಿಮಾ ಭಾಳ ಅದ್ಭುತವಾಗಿ ಇಷ್ಟ ಆಯಿತು. ಕಾರಣ ಒಂದು ಮೇಕಿಂಗ್ ಸ್ಟೈಲ್ ಆಗಿರ್ಬೋದು, ಕೊನೆಯವರೆಗೂ ನಿಜವಾಗ್ಲೂ ಆ ಫೀಲ್ ಅಂತ ಕಂಟೆಂಟ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಈ ಸಿನಿಮಾನ ದಯವಿಟ್ಟು ಎಲ್ಲರೂ ನೋಡಿ ಅಂತ ಕೇಳ್ಕೊತೀನಿ. ಕಂಟೆಂಟ್ಗೋಸ್ಕರ ಅಥವಾ ಪ್ರಚಾರಕ್ಕೋಸ್ಕರ ಹೇಳ್ತಿರೋದಲ್ಲ, ನಿಮ್ಮ ಲೈಫಲ್ಲಿ ಈ ಥರದೊಂದು ಅನುಭವ ಆಗೇ ಆಗಿರುತ್ತೆ. ಸೊ ದಯವಿಟ್ಟು ಸಿನಿಮಾನ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.